ಇನ್ನು ಬಾರ್ನಲ್ಲಿ ಗುರಾಯಿಸಿದ್ದಕ್ಕೆ ಯುವಕನ ಮರ್ಡರ್ ಆಗಿದೆ. ಕನಕಪುರ ರಸ್ತೆಯ ಜರಗನಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು. ಕೇವಲ ಬಾರ್ನಲ್ಲಿ ಗುರಾಯಿಸಿದ್ದಾನೆ ಅಂತ 24 ವರ್ಷದ ಉದಯ್ ಕೊಲೆಯಾಗಿರುವಂತ ಯುವಕ. ನೋಡಿ ಯಾವ ಕಾರಣಕ್ಕೆ ಕೊಲೆ ಆಗ್ತವೆ, ಯಾವ ಕಾರಣಕ್ಕೆ ಗಲಾಟೆ ಆಗ್ತವೆ ಅಂತ. ಚೆಲುವ ಮತ್ತು ತೇಜ ಅನ್ನೋರಿಂದ ಯುವಕನ ಹತ್ಯೆ ಆಗಿದೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ಈ ಘಟನೆ ನಡೆದಿರೋದು. ಆರೋಪಿಗಳು ಮತ್ತು ಮೃತ ವ್ಯಕ್ತಿಗೆ ಪರಿಚಯವೇ ಇಲ್ಲ, ಯಾರು ಅಂತಾನೆ ಗೊತ್ತಿಲ್ಲ. ಬಾರ್ನಲ್ಲಿ ಉದಯ್ ಗುರಾಯಿಸಿದ್ದ ಅನ್ನೋದಕ್ಕೆ ಗಲಾಟೆ ಆಗಿದೆ. ಬಳಿಕ ಬಾರ್ನಿಂದ ಹೊರ ನಡೆದಿದ್ದ ಯುವಕ ಉದಯ್ ಅದೇ ಕಡೆ ನಡ್ಕೊಂಡು ಬರ್ತಾ ಇದ್ದಂತ ಆರೋಪಿಗಳು ಅವನು ಫಾಲೋ ಮಾಡಿದ್ದಾರೆ. ಬಾಟಲ್ ಅನ್ನ ಒಡೆದು ಎದೆಗೆ ಚುಚ್ಚಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಸ್ವಲ್ಪ ದೂರ ಹೋಗಿ ಕುಸಿದು ಬಿದ್ದಿದ್ದಾನೆ ಮೃತಪಟ್ಟಂತ ಉದಯ್. ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕೇವಲ ಗುರಾಯಿಸ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನನ್ನ ಮರ್ಡರ್ ಮಾಡಲಾಗಿದೆ. ಕನಕಪುರ ರಸ್ತೆಯ ಜರಗನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ 8:30 ಸುಮಾರಿಗೆ ಆತ ಬಾರ್ನಲ್ಲಿದ್ದ, ಇವರು ಕೂಡ ಇದ್ರು. ಗುರಾಯಿಸಿದ್ದಾನೆ, ಅಲ್ಲೇ ಸ್ವಲ್ಪ ಏನೋ ಗಲಾಟೆ ಆಗಿದೆ. ಅದನಂತರ ಆತ ತನ್ನ ಪಾಡಿಗೆ ತಾನು ಇದ್ದು ಹೋಗಿದ್ದಾನೆ. ಯಾಕೆ ಬೇಕಪ್ಪ ಇಂಥವ್ರ ಸಹವಾಸ ಇಲ್ಲ ಅಂತ ಚೆಲುವ ಮತ್ತೆ ತೇಜು ಅನ್ನೋರು ಆತನನ್ನ ಫಾಲೋ ಮಾಡ್ಕೊಂಡು ಬಂದು ಬಾಟಲಿಂದ ಒಡೆದು ತಲೆಗೊಡೆದು ಅದೇ ಬಾಟಲನ್ನು ಎದೆಗೆ ಚುಚ್ಚಿ ಪರಾರಿಯಾಗಿದ್ದಾರೆ. ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದಿರಲ್ಲ, ಈತ ಉದಯ್ ಕೊಲೆಯಾಗಿರುವಂಥ ಯುವಕ. ಪುಟ್ಟೇನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ತನಿಖೆ ಕೂಡ ಆರಂಭ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನೋಡ್ತಾ ಇದ್ದೀವಿ ಕೇವಲ ಗುರಾಯಿಸ್ದ ಅನ್ನೋ ಕಾರಣಕ್ಕೆ ಆತನನ್ನ ಮರ್ಡರ್ ಮಾಡಿದ್ದಾರೆ. ಈ ವಿಚಾರವಾಗಿ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಕಾಲ್ ಟಚ್ ಆಗುತ್ತೆ ಉದಯ್ ಅನ್ನುವಂತಹ ವ್ಯಕ್ತಿಗೆ. ಆ ಸಂದರ್ಭದಲ್ಲಿ ಸಾರಿ ಕೇಳಿ ಸುಮ್ಮನೆ ಇರ್ತಾನೆ. ಅದಾದ ಬಳಿಕ ಕೂಡ ಇವರು ಮದ್ಯಪಾನವನ್ನ ಮಾಡಿ ಹೊರಗಡೆ ಬರ್ತಾರೆ. ಈ ಉದಯ್ ಕೂಡ ಇವರ ಸಹವಾಸ ಯಾಕಪ್ಪ ಅಂತ ಹೇಳಿ ಹೊರಗಡೆ ಬರ್ತಾನೆ. ಬಂದಂತ ಸಂದರ್ಭದಲ್ಲಿ ಮತ್ತೆ ಇವರು ಎಣ್ಣೆಯನ್ನ ಕುಡ್ಕೊಂಡು ಹೊರಗಡೆ ಬರ್ತಾರೆ. ಬಂದಂತವ್ರು ಎದುರುಗಡೆ ಬಂದಂತ ವೇಳೆಯಲ್ಲಿ ಮತ್ತೆ ಉದಯನನ್ನ ಕಂಡು ಅವರು ಗುರಾಯಿಸ್ತಾರೆ. ಬಾರಲ್ಲಿ ಕುಡಿಯುವಂತ ಸಂದರ್ಭದಲ್ಲಿ ನನ್ನನ್ನೇ ನೋಡಿ ಗುರಾಯಿಸ್ತಾ ಇದ್ದ, ಹೊಡೆಯೋ ರೀತಿಯಲ್ಲಿ ಮಾಡ್ತಾ ಇದ್ದ ಅಂತ ಹೇಳಿ ಚೆಲುವನಿಗೆ ಹೇಳ್ತಾನೆ ತೇಜು. ಆ ಸಂದರ್ಭದಲ್ಲಿ ಮತ್ತೆ ಅವನನ್ನ ಹಲ್ಲೆ ಮಾಡ್ಬೇಕು ಅಂತ ಹೇಳಿ ಹೊಡಿತಾರೆ. ಅದಾದ ಬಳಿಕ ಆತ ಕೂಡ ಕೈ ಮುಗಿದು ಕ್ಷಮೆಯನ್ನ ಕೇಳ್ತಾನೆ. ಆದ್ರೂ ಕೂಡ ಬಿಡದಂತ ಈ ಆರೋಪಿಗಳೇನಿದ್ದಾರೆ ಬಿಯರ್ ಬಾಟಲ್ನಿಂದ ಆತನನ್ನ ತಲೆಗೆ ಹೊಡೆದು ನಂತರ ಎದೆ ಭಾಗಕ್ಕೆ ಚುಚ್ಚುತ್ತಾರೆ. ತೀವ್ರ ರಕ್ತಸ್ರಾವವಾಗಿ ಆತ ಕುಸಿದು ಬೀಳ್ತಾನೆ. ಕುಸಿದು ಬಿದ್ದ ನಂತರವೂ ಕೂಡ ಇವರು ಕಾಲಿನಿಂದ ಹಲ್ಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಎಲ್ಲವೂ ಕೂಡ CCTVಯಲ್ಲಿ ಆ ದೃಶ್ಯಗಳು ಸೆರೆಯಾಗಿರುತ್ತೆ. ಆ ಆರೋಪಿಗಳ ಏನೋ ಒಂದು ಆಕ್ಟಿವಿಟೀಸ್ ಕಂಡು ಸ್ಥಳೀಯರು ಕೂಡ ಪೊಲೀಸರಿಗೆ 112ಗೆ ಕರೆ ಮಾಡ್ತಾರೆ. ಬಂದಂತ ಸಂದರ್ಭದಲ್ಲಿ ಕೂಡ ಆತನನ್ನ ರೆಸ್ಕ್ಯೂ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಆತನನ್ನ ಆಸ್ಪತ್ರೆಗೆ ಸೇರಿಸುವಂತ ಸಂದರ್ಭದಲ್ಲಿ ತಾನು ಮೃತಪಟ್ಟಿರ್ತಾನೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆನ ಮಾಡ್ತಾ ಇರುವಂತದ್ದು. ಗುರುತು ಪರಿಚಯನೇ ಇಲ್ಲಂತಹ ಈ ಯುವಕನ ಬಾರಿಗೆ ಬಂದು ಕುಡಿಯುವಂತ ಸಂದರ್ಭದಲ್ಲಿ ಉಂಟಾದಂತ ಒಂದು ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾದಂತಹ ಒಂದು ಹತ್ಯೆ ಆಗಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪುಟ್ಟನಹಳ್ಳಿ ಪೊಲೀಸರು ಕೂಡ FIR ಅನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಈ ಆರೋಪಿಗಳು ಏನ್ ಕೆಲಸ ಮಾಡ್ತಾ ಇದ್ರು, ಎಲ್ಲಿಂದ ಇದ್ರು, ಯಾಕೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡಿದ್ರೆ, ಈ ಮುಂಚೆ ಏನಾದ್ರು ಇಬ್ಬರಿಗೂ ಕಿರಿಕ ಆಗಿತ್ತಾ ಅನ್ನೋಂಥದ್ದು ಕೂಡ ಸದ್ಯ ತಿಳಿದು ಬರಬೇಕು. ಅದೇ ಪ್ರಾಥಮಿಕವಾಗಿ ಇಬ್ಬರಿಗೂ ಕೂಡ ಪರಿಚಯ ಇರ್ಲಿಲ್ಲ ಅನ್ನೋಂಥದ್ದು ತಿಳಿದು ಬರ್ತಾ ಇರುವಂತಹದ್ದು. ಶಿವು, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.